ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ನಿಮ್ಮನ್ನ ಈ ಒಂದು ಶೇಡ್ ಅಲ್ಲಿ ನೋಡಿದಿದೆ ಮೊದಲು ಅಂತ. ನಾನು ನೋಡಿಲ್ಲ, ಬಟ್ ನೋಡಿದವರೆಲ್ಲ ಬೈತಾ ಇದ್ದಾರೆ. ಏನಂತ ಇದ್ದಾರೆ ಸರ್? ಬೇಕಾಗಿತ್ತ ಇದು ನಿನಗೆ? ಅಯ್ಯೋ, ನಿಮಗೆ ಬಯಸ್ಕೊಳ್ಳೋದು ಇದೆಯಲ್ಲ, ಒಂದು ಸೀರಿಯಲ್ ಆದಾಗ ಬಯಸ್ಕೊಳ್ಳೋ ಕ್ಯಾರೆಕ್ಟರ್ ಯಾವ್ದಾದ್ರು ಇದ್ರೆ ಅದರಿಂದಾಗಿ ಸೀರಿಯಲ್ನ ಗಣನೆ, ಅದರ ಘನತೆ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದು ಖಂಡಿತ ಗೊತ್ತಾಯ್ತು. ಆದ್ರೆ ಇಷ್ಟಂತೂ ಸತ್ಯ, ನಮ್ಮ ಕುಟುಂಬದವರಂತೂ ಬೈತಾ ಇದ್ದಾರೆ. ಅಂದ್ರೆ ಮನೆಯವರು ಸರ್, ನಿಮ್ ಶ್ರೀಮತಿ ಅವರ ಎಲ್ರು ಬೈತಾ ಇದಾರೆ ಸರ್. ಅಯ್ಯೋ, ನನ್ನ ಎಲ್ಲ ರಿಲೇಟಿವ್ಸ್ ಫೋನ್ಗಳು ಬೇರೆ ಮಾಡಿ ನಿಮಗೆ ಯಾಕೆ ಬೇಕಾಗಿತ್ತು ಇಂಥ ರೋಲ್ ಅಂತ ಕೇಳಿದ. ಆದ್ರೆ ನಾನು ಅವ್ರಿಗೆ ಹೇಳಿದ್ದು, ಒಬ್ಬ ನಟ ಬೇರೆ ಬೇರೆ ರೂಪಗಳನ್ನ ಪಡೆದಾಗ ಮಾತ್ರ ಅವನು ತನ್ನ ಸಾಮರ್ಥ್ಯವನ್ನ ಅಳೆಯೋದಿಕ್ಕೆ ಪ್ರಯತ್ನ ಆಗುತ್ತೆ. ಇಡೀ ಇತಿಹಾಸವನ್ನು ನೋಡಿದಾಗ, ಚಲನಚಿತ್ರ ಇತಿಹಾಸದಲ್ಲಿ ಖಳನಟರು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾದಂತಹ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಅವರೆಲ್ಲರ ಪರವಾಗಿ ಇವತ್ತು ನಿಮಗೆ ವಂದನೆ. ಕಾರಣ ಯಾಕೆಂದ್ರೆ ಇಷ್ಟು ಜನ ಖಳ ನಟ ನಟಿಯರನ್ನ ನೀವು ಗುರುತಿಸ್ತಾ ಇದ್ದೀರಿ. ಅದರಿಂದಾಗಿ ಝೀಗೆ ಮತ್ತು ನಿಮಗೆ ಎರಡಕ್ಕೂ ಶುಭಾಶಯ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೊಂದು ರೇರೆಸ್ಟ್ ನಾಮಿನೇಷನ್ ಸರ್. ಅಪ್ಪ ಮಗ ಇಬ್ರು ಒಂದೇ ಕ್ಯಾಟಗರಿನಲ್ಲಿ ನಾಮಿನೇಟ್ ಆಗಿದ್ದೀರಲ್ಲ. ಅಪ್ಪ ಮಕ್ಕಳಲ್ಲಿ ಹಳೆ ಬೇರು ಹೊಸ ಚಿಗುರು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಭಿಮಾನಿ ಸಂಘ ರೊಚ್ಚ ಕೇಳಬಾರ್ದು. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಝೀಲಿ ಮೊದಲನೇ ನಾಮಿನೇಷನ್. ಸೊ ನನ್ನನ್ನು ಬೆಸ್ಟ್ ವಿಲನ್ ರೋಲಿಗೆ ನಾಮಿನೇಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಫ್ಯೂಚರ್ ಡೇಸಲ್ಲಿ ಈ ಕ್ಯಾರೆಕ್ಟರ್ನ ಇನ್ನೂ ಕದರಾಗಿ ಎತ್ಕೊಂಡು ಹೋಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಝೀ. ಥ್ಯಾಂಕ್ ಯು. ಇನ್ನು ಜವರೇಗೌಡರು ಜೋಗಿ ಪಿಕ್ಚರ್ ಇಂದ ಹಿಡಿದು ಇವತ್ತವರೆಗೂ ಸರ್ ಹಂಗೇ ಇದ್ದೀರಾ ಸರ್. ನಾನು ಈಗ ಯಾವುದೇ ದಿಕ್ಕಲ್ಲಿ ಹೋದ್ರು ಕೂಡ ಜನ ನನ್ನನ್ನು ಗುರುತಿಸೋದೇ ನೋಡಲ್ಲ. ಅವ್ನು ಯಾವನೊಬ್ಬತ್ತ, ಅವ್ನು ಜವರೇಗೌಡಲ್ಲ, ಅವ್ನು ಯಾವ ರಾಜಕೀಯ ವ್ಯಕ್ತಿನಲ್ಲ. ನನ್ನ ಹತ್ರಕ್ಕೆ ಬಂದು ಏನ್ ಕೇಳ್ತಾರೆ, ಸರ್ ಯಾಕೆ ಸರ್ ನಿಮ್ ಸೊಸೆಗೆ ನಿಮ್ ಮಗನಿಗೆ ಅಷ್ಟು ಹೊಟ್ಟೆ ಉರಿಸ್ತಾ ಇದ್ದೀರಾ? ನಾನು ಹೇಳ್ತೀನಿ, ಅಪ್ಪ ಆ ಡೈರೆಕ್ಟ್ರು ಕತೆ ಬರೆದಿರೋರು ಹೇಳಿದ್ದು ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಕಿತ್ತಾಕ್ಬಿಡ್ತಾರಪ್ಪ, ನೀವೇನೇ ಕೇಳೋದಿದ್ರು ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಕಳೆದ ಬಾರಿ ಅವರು ಇವ್ರು ಇಬ್ರು ಪ್ರಶಸ್ತಿ ತಗೊಂಡ್ರು. ಈಗ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಇಷ್ಟು ಜನದಲ್ಲಿ ಯಾರಿಗೆ ಬಂದ್ರು ನಮಗ್ ಸಂತೋಷ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ತರುಣ್ ಅವರೇ, ಮೊದಲನೇ ಪ್ರಾಜೆಕ್ಟ್, ಮೊದಲನೇ ನಾಮಿನೇಷನ್, ಮೊದಲನೇ ಕುಟುಂಬ, ಎಲ್ಲ ಮೊದಲನೇದು. ಹೌದು, ಮೊದಲನೇದು ಏನಿದ್ರು ಚಂದ ಅಂತ ದೊಡ್ಡವರು ಹೇಳ್ತಾರೆ. ನಿಜ ಅದು ತುಂಬಾ ಖುಷಿ ಆಗ್ತಿದೆ ಇಷ್ಟು ದೂರ ಬಂದಿದ್ದಕ್ಕೆ. ನನ್ನ ಲೈಫಲ್ಲಿ ಇಷ್ಟು ದೂರ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ಕಲಿಯಕ್ಕಿದೆ. ಲಾಂಗ್ ವೇಟ್. ಥ್ಯಾಂಕ್ ಯು. ಇನ್ನು ಜಯದೇವ್, ಎಲ್ರಿಗೂ ನಮಸ್ಕಾರ. ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಕೂತು ಚಪ್ಪಾಳೆ ಕೇಳ್ಬೇಕಾದ್ರೆ ಏನ್ ಅನ್ನಿಸ್ತಾ ಇತ್ತು? 2018 ಕತೆ ನೆನಪಾಗತ್ತೆ ನನಗೆ. ಇದೇ ರೀತಿ ಪ್ರೋಗ್ರಾಮ್ಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೂತಿರ್ತಿದ್ದೆ ನಾನು. ಇದೇ ರೀತಿ ಶೆಳ್ಳೆ ಹೊಡ್ತಿದ್ದೆ, ಚಪ್ಪಾಳೆ ತರ್ತಿದ್ದೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಸ್ ಆಗ್ತಿದ್ದೆ. ಮದುವೆ ಫಂಕ್ಷನ್ ಮತ್ತೊಂದು ಅಂದ್ರೆ ಎಲ್ಲರ ತಳ್ಳಗಾಡಿ ಅಲ್ಲಿ ವ್ಯಾಪಾರ ಮಾಡ್ತಿರೋ ಒಂಥರ. ಆಬ್ವಿಯಸ್ಲಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಏನು ಅಂತ ನಿಮ್ಗೆ ಗೊತ್ತಲ್ಲ. ಅಂಡ್ ಅದರಲ್ಲಿ ಎಂತೆಂತ ಕಲಾವಿದ್ರು ಇದಾರೋ ಯಾರಿಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಕೂತಿರೋ ಮಾತ್ರಕ್ಕೆ ಅವ್ರು ಯಾರನ್ನ ನಾವು ಕಡೆಗೆ ಗಣಿಸಕ್ ಆಗಲ್ಲ. ಎಲ್ರಿಗೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರೆ. ಯಾವತ್ತೂ ಅವ್ರು ಹಾಕೋ ಬಟ್ಟೆ ನೋಡಿ ಅಥವಾ ಅವ್ರು ಇರೋ ಅವತಾರ ನೋಡಿ ಯಾವತ್ತು ನಾವು ಯಾರನ್ನು ಕಡೆಗಣಿಸಬಾರ್ದು. ನನ್ನನ್ನ ಒಂದಿನ ಕಡೆಗಣಿಸಿದ್ರು ಅವತ್ತು, ಆದ್ರೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಯಾವತ್ತು ಯಾರು ಹೇಗ್ ಬೆಳಿತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ಈ ರೀತಿ ಶಿಲ್ಲೆ ಚಪ್ಪಾಳೆ ತಗೊಳ್ಳೋಕೆ ತುಂಬಾ ಅಂದ್ರೆ ತುಂಬಾ ಶ್ರಮ ಪಟ್ಟಿದ್ದೀನಿ. 50 ರೂಪಾಯಿಂದ ಪೇಮೆಂಟ್ ಇಂದ ಹಿಡಿದು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ ಯು. ಝೀ ಆಗಿರ್ಲಿ, ಝೀ ಪವರ್ ಆಗಿರ್ಲಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜ ಅಲ್ಲ, ನಂಗೆ ಇದು ನಾಮಿನೇಷನ್ ಇವೆಂಟ್ ಅಂತ ಅನಿಸ್ತಾ ಇಲ್ಲ. ಯಾಕೋ ಸಡನ್ ಆಗಿ ಝೀ ಕುಟುಂಬ ಅವಾರ್ಡ್ಸೇ ಇವೆಂಟ್ ನಡೀತಾ ಇದೆಯೋ, ಅವಾರ್ಡ್ ಸ್ಪೀಚ್ ನಡೀತಾ ಇದೆಯೋ ನಾವು ಫೀಲ್ ಬರ್ತಾರೆ. ಬಟ್ ಎನಿವೆ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಪಾಸ್ಟ್. ಥ್ಯಾಂಕ್ ಯು. ಆಕ್ಚುಲಿ ಭೂಮಿಕಾ ಅವ್ರ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ. ಅವ್ರು ಮಾತಾಡ್ತಾ ಇದ್ರೆ ನೀವ್ ಎಮೋಷನಲ್ ಆಗ್ತಾ ಇದ್ದೀರಾ, ಏನಾದ್ರು ಹಂಚ್ಕೊಳಕ್ ಇಷ್ಟಪಡ್ತೀರಾ? ಜಯದೇವ್ ಅವರು ನಿಜವಾಗ್ಲೂ ನಾನು ಯಾವಾಗ್ಲೂ ಹೇಳ್ತೀನಿ, ಅವ್ರು ತುಂಬಾನೇ ಒಂದು ಹಾರ್ಡ್ ವರ್ಕಿಂಗ್ ಆಕ್ಟರು. ಅಂಡ್ ಅವ್ರ ಈ ಸ್ಥಾನದಲ್ಲಿರೋದಕ್ಕೆ ಎಲ್ಲರ ಹಾರೈಕೆ ಪ್ಲಸ್ ಅವ್ರ ಹಾರ್ಡ್ ವರ್ಕ್ ಅಂತೂ ಖಂಡಿತ ಇದೆ. ನಿಮ್ಮೆಲ್ಲರ ಪ್ರೀತಿ ಸದಾ ಅವ್ರ ಜೊತೆ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಎಲ್ಲೋ ಒಂದು ಕಡೆ ನಮ್ಮ ಜರ್ನಿನೂ ಐ ಕ್ಯಾನ್ ರಿಲೇಟ್ ಬಿಕಾಸ್ ನಾನು ಅಲ್ಲಿಂದನೇ ಬಂದಿರೋಳು. ಸೊ ಹಾಗಾಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪೇನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಜರ್ನಿ. ಐ ಹ್ಯಾವ್ ಬಿನ್ ದೇರ್. ಸೊ ನಾವೆಲ್ಲರೂ ಒಂದೇ. ನೀವು ಇನ್ನೂ ಮೇಲಿದ್ದೀರ, ನಾನು ಇನ್ನೂ ಕೆಳಗೆ ಇದ್ದೀನಿ. ಶಕುಂತಲಾ ಮೇಡಮ್ ನಮಸ್ಕಾರ. ಸೀರಿಯಲ್ ಅಲ್ಲಿ ಸ್ಕೆಚ್ ಆಗಿ ಆಸ್ತಿನೆಲ್ಲ ಹೊಡ್ಕೊಂಡಿದ್ದಾಯ್ತು. ಈಗ ಅವಾರ್ಡ್ನು ಹೊಡ್ಕೊಂಡು ಹೋಗಕ್ ಬಂದಿದ್ದೀರಾ ಹೆಂಗೆ? ಇಲ್ಲ, ನಾನು ಅವಾರ್ಡ್ ನಾಮಿನೇಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಯಾರು ನನ್ನ ಕಾಂಪಿಟೇಟರ್ಸ್ ಅಲ್ಲ. ಇವ್ರು ನನ್ನ ಸೊಸೆಯಾಗಿ ಮಾಡಿದ್ದಾರೆ, ಅವ್ರು ನನ್ನ ಸೊಸೆಯಾಗಿ ಮಾಡಿದ್ದಾರೆ, ಅವ್ರು ನನ್ನ ಫ್ರೆಂಡ್, ಇವ್ರು ನನ್ನ ಫ್ರೆಂಡ್. ವಿ ಆರ್ ಆಲ್ ಫ್ರೆಂಡ್ಸ್ ಹಿಯರ್. ಯಾರಿಗೆ ಬಂದರೂ ನಮಗೆ ಬಂತು ಅಂತ ನಾವು ಅನ್ಕೋತೀವಿ ಅಷ್ಟೇ. ಎಸ್, ಇನ್ನು ನೆಕ್ಸ್ಟ್ ಸೌಂದರ್ಯ ಮೇಡಮ್. ನಾನು ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನಾನು ನೆಗೆಟಿವ್ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡಿದ್ದು. ವಿಲ್ ಸಿ ಫಾರ್ವರ್ಡ್ ಏನಿರುತ್ತೆ ಅಂತ. ಹಿರಿಯರ ಆಶೀರ್ವಾದ ಇರಲಿ, ಹಾಗೂ ಕಿರಿಯರ ಹಾಗೂ ನನ್ನ ಕೋ ಸ್ಟಾರ್ಸ್ ಅವರ ಎನ್ಕರೇಜ್ಮೆಂಟ್ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಜಿ ಕನ್ನಡ. ಕನ್ನಡ ಧಾರಾವಾಹಿಯ ನಯನತಾರ. ನನ್ಗೆ ಗೊತ್ತಿರಲಿಲ್ಲ ದಟ್ ಐ ಆಮ್ ಡೂಯಿಂಗ್ ಅ ನೆಗೆಟಿವ್ ಕ್ಯಾರೆಕ್ಟರ್, ಬಟ್ ಎನಿಬಡಿ ಹೂ ವರ್ಕ್ಸ್ ಅಂಡರ್ ರಮೇಶ್ ಸರ್, ಸೊ ಫಾರ್ ಮೈ ಎಕ್ಸ್ಪೀರಿಯನ್ಸ್ ವಾಸ್ ದಟ್ ಹಿ ಮೇಡ್ ಮೀ ಲುಕ್ ಲೈಕ್ ಅ ವಿಲನ್, ಹಿ ಮೇಡ್ ಮೀ ಆಕ್ಟ್ ಲೈಕ್ ಅ ವಿಲನ್. ಆ್ಯಂಡ್ ದ ಫಸ್ಟ್ ಡೇ ಐ ವೆಂಟ್ ಟು ಹಿಸ್ ಆಫೀಸ್, ಐ ಸೆಡ್, ಸರ್ ಐ ಆಮ್ ಅ ನಾರ್ತ್ ಇಂಡಿಯನ್, ಐ ಡೋಂಟ್ ನೋ ಇಫ್ ಐ ವುಡ್ ಬಿ ಏಬಲ್ ಟು ಡೂ ಕನ್ನಡ ಯಾರು ಹೇಳಿದ್ರು? ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನಾನು ಅದನ್ನೇ ಕೇಳಂತೀನಿ, ನೀವು ನಾರ್ತ್ ಇಂಡಿಯನ್? ಎಸ್. ಓ, ನೀವು ನಾರ್ತ್ ಇಂಡಿಯಾ, ನಾನು ನಾರ್ತ್ ಕರ್ನಾಟಕ, ಎರಡರಲ್ಲೂ ನಾರ್ತ್ ಇದೆ. ಹಿಂಗ ಸೇಮ್ ಪಿಂಚ್ ಅಲ್ಲ, ಸೇಮ್ ಹಿಂಗ ಓಕೆ, ದಿಸ್ ಇಸ್ ಹಿಂಗೆ ಬರುತ್ತೆ. ನಾನು ಮಾಡೋಕ್ಕಾಗಲ್ಲ ಸರ್, ಗೊತ್ತಾಯ್ತು ಸರ್, ನೀವು ನೋಡಿದ್ರಿ ಸರ್. ಆಯ್ತು ಸರ್, ಆಯ್ತು. ಇನ್ನು ನಾನಿನ್ನ ಬಿಡಲಾರೆಯ ಮಾಳವಿಕಾ. ಮೊದಲನೇದಾಗಿ ನಾನು ಝೀಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಈ ಖಳನಾಯಕಿ ಪಾತ್ರ ಮಾಡೋದಕ್ಕೆ ನಾನು ಭರಣ ಸರ್ಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. 20 ವರ್ಷದ ಹಿಂದೆ ಪ್ರತಿ ಒಂದೊಂದೂ ಎಕ್ಸ್ಪ್ರೆಷನ್ಸು, ಹೇಗೆ ನಮ್ಮ ಫೀಚರ್ಸ್ನ ನಾವು ಯೂಸ್ ಮಾಡ್ಕೋಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಂಥ ಗುರುಗಳು. ಆ್ಯಂಡ್ ಈಸ್ ದ ವಂಡರ್ಫುಲ್ ಡೈರೆಕ್ಟರ್. ನನಗೆ ಇವತ್ತು ತುಂಬ ಖುಷಿ ಆಗ್ತದೆ ಅವ್ರ ಜೊತೆಗೆ ನಾನು ಇಲ್ಲಿ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ. ಆಮೇಲೆ ಇವತ್ತು ನಾನು ಇಲ್ಲಿ ವೇದಿಕೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಇನ್ನೊಬ್ಬರು ಗುರುಗಳಿದ್ದಾರೆ, ನಾಗೇಂದ್ರ ಶಾ ಸರ್. ಸೊ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿರೋದು ನಾಗೇಂದ್ರ ಶಾ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇಬ್ಬರು ಗುರುಗಳು ಇಲ್ಲೇ ಇರೋದ್ರಿಂದ ಸೊ ಯಾರಿಗೆ ಇದೊಂದು ಅವಾರ್ಡ್ ಸಿಕ್ಕಿದ್ರು ಅದು ಖುಷಿನೇ. ಅದು ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು. ಪುಟ್ಟಕ್ಕನ ಮಕ್ಕಳನ್ನ ರಾಜಿ ಹೇಳಿ. ಈ ಪಾತ್ರ ನನಗೆ ಬಂದಾಗ ತುಂಬಾ ಯೋಚನೆ ಮಾಡಿದೆ, ನಾನು ಮಾಡ್ಬೇಕಾ ಬೇಡವಾ. ಏಕೆಂದ್ರೆ ಟು ಬಿ ಹಾನೆಸ್ಟ್, ಪ್ರತಿಯೊಂದು ಸೀನ್ಸು, ಪ್ರತಿಯೊಂದು ಉಮಾಶ್ರೀ ಮೇಡಮ್ ಆಪೋಸಿಟ್ ನಾನು ನಿಂತು ಮಾಡಬೇಕು. ನನ್ನ ಕೈಲಿ ಮಾಡಕ್ ಆಗುತ್ತಾ ಇಲ್ವಾ, ಏನ್ ಮಾಡ್ಲಿ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದೆ. ಬಟ್ ಆರೂರ್ ಜಗದೀಶ್ ಸರ್ ಮತ್ತೆ ನಮ್ ಡೈರೆಕ್ಟರ್ ಮಹೇಶ್ ಸರ್, ಮಾಡಿ ಮೇಡಮ್, ನಿಮ್ ಕೈಲಿ ಆಗತ್ತೆ, ಮಾಡಿ ಮೇಡಮ್ ಅಂತ ಹೇಳಿ ತುಂಬಾನೇ ಎನ್ಕರೇಜ್ ಮಾಡಿದ್ರು. ತುಂಬಾನೇ ಕಲ್ತಿದ್ದೀನಿ, ತುಂಬಾನೇ ಖುಷಿ ಇದೆ. ಸೊ ಇದೆಲ್ಲ ವಿಷಯದಿಂದ ಇವತ್ತು ಈ ಒಂದು ಪಾತ್ರಕ್ಕೆ ನಾಮಿನೇಟ್ ಆಗಿರೋದು ಖುಷಿ ಇದೆ. ಇನ್ನ ಕಡೆಯದಾಗಿ ಶ್ರಾವಣಿ ಸುಬ್ರಹ್ಮಣಿ ಧಾರಾವಾಹಿಯ ವಿಜಯಾಂಬಿಕಾ. ಇವತ್ತು ನಾನು ಒಂದ್ ಸ್ವಲ್ಪ ನರ್ವಸ್ ಇದೆ ನನಗೆ. ನನ್ನ ಮಾತಲ್ಲಿ ನಿಮ್ಗೆ ಗಮನಿಸ್ಬೋದು. ಯಾಕಂದ್ರೆ ನಾಗಾಭರಣ ಸರ್, ನಾನು ಅವ್ರ ಮುಂದೆ ಹಿಂಗ್ ನಿಂತ್ಕೊಳ್ಳೋದಕ್ಕೆ ಅರ್ಹಳ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಇಟ್ಟು ನನ್ನನ್ನು ನೋಡಿದ ತಕ್ಷಣ ಜೀವನ್ಮುಖಿ ಅಂದ್ರೆ ಈ ಹುಡುಗಿನೇ ಕರ್ಕೊಂಡು ಹೋಗಿ ಮಾಡಿಸಿ ಅಂತ ಹೇಳಿ ಅಂತ ಒಂದು ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದು ನಾಗಾಭರಣ ಸರ್. ನನ್ನ ಲೈಫ್ ಟೈಮ್ ಯಾವಾಗಲೂ ಅದನ್ನ ನೆನ್ಪಿಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಮಿನೇಟ್ ಆಗಿರೋದಕ್ಕೆ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಪರವಾಗಿ ನಾನು ಒಂದೇ ಮಾತು ಹೇಳೋದು, ವಿ ಮೈಟ್ ಬಿ ದ ಬ್ಯಾಡ್ ಗೈಸ್, ಬಟ್ ರಾಮಾಯಣ ರಾವಣ ಇಲ್ಲದೆ ಇದೆಯಾ? ಚಾನ್ಸೇ